ದೂರ ಮಾಡಾಯಿತು. ಆದರೆ ಏಡ್ಸ್ನಿಂದ ಬಿಡುಗಡೆ ಸಿಗಲಾರದು. HIV ಏಡ್ಸನ್ನು ಮರೆತು ಸಹ ಮನೆಗೆ ತರಬೇಡಿ. ಪ್ರಾಮಾಣಿಕತೆ ನಿಮ್ಮದಾಗಿಸಿ, ಏಡ್ಸನ್ನಲ್ಲ. ಹೆಚ್ಚಿನ ಮಾಹಿತಿಗಾಗಿ ಬರೆಯಿರಿ. ಪೋಸ್ಟ್ ಬಾಕ್ಸ್ ನಂಬರ್ 5, ಲಾಜ್ಪತ್ ನಗರ, ಹೊಸದೆಹಲಿ 24. ನಮಸ್ಕಾರ, ಶುಭ ಮುಂಜಾನೆ. ಹಲೋ ಗೆಳೆಯರೆ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಇಂದಿನ ಜೀವನ ಶೈಲಿ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಒತ್ತಡ ಮತ್ತು ಅಸಮಾಧಾನಗಳು ಎಲ್ಲೋ ಒಂದು ಕಡೆ ಹೆಚ್ಚುತ್ತಾ ಇದೆ ಅಂತ ಭಾವನೆ ಎಲ್ರಿಗೂ ಆಗ್ತಾ ಇದೆ. ಈ ಬಗೆಯ ಮನೋಕ್ಲೇಶಗಳಿಗೆ ತುತ್ತಾಗಿರೋರಿಗೆ ಕುಟುಂಬ ಮತ್ತು ಬಂಧು ಮಿತ್ರರ ಆಸರೆ ಎಷ್ಟಿರಬೇಕೋ ಅಷ್ಟು ಸಿಗ್ತಾ ಇಲ್ಲ ಅಂತ ಅನೇಕರು ಹೇಳ್ತಾರೆ. ಹೀಗಾಗಿ ಜನಸಂಖ್ಯೆಯ 20% ಮಂದಿ ಒಂದಲ್ಲ ಒಂದು ರೀತಿಯ ಒತ್ತಡ ಅಥವಾ ಖಿನ್ನತೆ, ಆತಂಕ, ಅಧಿಕ ರಕ್ತದೊತ್ತಡ, ತಲೆನೋವು, ನಿದ್ರಾಹೀನತೆ, ಜಠರದ ಹುಣ್ಣು ಮುಂತಾದ ಬೇನೆಗಳಿಗೆ ತುತ್ತಾಗಿ ಬಳಲ್ತಾ ಇದ್ದಾರೆ. ಇಂಥವ್ರಿಗೆ ಸಲಹೆ ಸಮಾಧಾನಗಳು ಸೂಕ್ತ ಸಮಯದಲ್ಲಿ ದೊರೆತರೆ ಕಾಯಿಲೆ ಬರೋದನ್ನು ತಪ್ಪಿಸಿ ವ್ಯಕ್ತಿ ಮತ್ತು ಕುಟುಂಬದ ಆರೋಗ್ಯವನ್ನು ಹೆಚ್ಚಿಸಬಹುದು. ಹೀಗಾಗಿ ಆಪ್ತ ಸಲಹೆಯ ಅಗತ್ಯತೆ ಇಂದು ಹೆಚ್ಚಾಗಿರೋದ್ರಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋ ಸಲುವಾಗಿ ಮೈಸೂರಿನ ಮಾತೃ ಆಪ್ತ ಸಲಹಾ ಕೇಂದ್ರದ MG ಶಿವಸುಬ್ರಹ್ಮಣ್ಯ ಅವರು ಆಗಮಿಸಿದ್ದಾರೆ. ಶ್ರೀಯುತರು ಕೌನ್ಸಿಲಿಂಗ್ ಮತ್ತು ಫಿಸಿಯೋಥೆರಪಿಯ ಸ್ನಾತಕೋತ್ತರ ಪದವಿಯನ್ನೂ ಸಹ ಪಡೆದಿದ್ದಾರೆ. ಇದುವರೆಗೆ 2709 ಜನರಿಗೆ ಆಪ್ತ ಸಲಹೆಗಳನ್ನು ಉಚಿತವಾಗಿ ನೀಡಿರುವ ಹೆಗ್ಗಳಿಕೆ ಶಿವಸುಬ್ರಹ್ಮಣ್ಯ ಅವರದು. ಶಿವಸುಬ್ರಹ್ಮಣ್ಯ ಅವರೇ, ಹಲೋ ಗೆಳೆಯರೇ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವೀಕ್ಷಕ ಬಂಧುಗಳೇ, ದೂರವಾಣಿ ಕರೆ ಮೂಲಕ ಸಂಪರ್ಕಿಸೋದಕ್ಕೆ ಅಣಿಯಾಗಿ ನಿಮ್ಮ ಪ್ರಶ್ನೆಗಳು ಆಪ್ತ ಸಲಹೆಯ ಬಗ್ಗೆ ಮಾತ್ರ ಮೀಸಲಾಗಿರಲಿ. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸರಳವಾಗಿರಲಿ, ಸ್ಪಷ್ಟವಾಗಿರಲಿ. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸಿಕೊಳ್ಳಿ. ಆಗ ಸ್ಪಷ್ಟವಾಗಿ ಕೇಳಿಸ್ತದೆ. ಇವಿಷ್ಟು ಹೇಳ್ತಾ ಶಿವಸುಬ್ರಹ್ಮಣ್ಯ ಅವರೇ, ಈ ಆಪ್ತ ಸಲಹೆಯ ಅಗತ್ಯತೆ ಇವತ್ತು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತಿಳಿಸ್ತೀರಾ? ಇಂದಿನ ಬದಲಾದ ಜೀವನ ಶೈಲಿನಲ್ಲಿ ಆಪ್ತ ಸಲಹೆ ಅನ್ನೋದು ಅತ್ಯಂತ ಪ್ರಮುಖ ಅಂಗ ಆಗೋಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ದಿನನಿತ್ಯದ ಬೆಳವಣಿಗೆ, ಫಾಸ್ಟ್ ಲೈಫ್, ಇದೆಲ್ಲದರಾಗಿ ಒಂದು ವ್ಯಕ್ತಿಗೆ ತನ್ನ ಬಗ್ಗೆ ಅರಿಯೋದಕ್ಕೂ ಹಾಗೂ ತನ್ನ ಅನಿಸಿಕೆಗಳನ್ನು ಹೇಳ್ಕೊಳ್ಳೋಕ್ಕೂ ಒಂದು ಸೂಕ್ತವಾದ ವೇದಿಕೆ ಮನೆಯಲ್ಲೇ ದೊರೀತಾ ಇಲ್ಲದೆ ಇರೋದರಿಂದ ಇವರುಗಳಿಗೆಲ್ಲ ಇದು ಆಪ್ತ ಸಲಹೆಯಿಂದ ಬಹಳ ಅಗತ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಆಪ್ತ ಸಲಹೆಯ ಅಗತ್ಯ ಎಲ್ಲರಿಗೂ ಅಗತ್ಯ ಇದೆ ಅಂತೀರ? ಅಂದರೆ ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ ಆಪ್ತ ಸಲಹೆಗೆ? ತನ್ನ ಬಗ್ಗೆ ತನಗೆ ಗೊಂದಲ ಅಥವಾ ಅನಿಶ್ಚಿತತೆ ಇದ್ದಾಗ ಆಪ್ತ ಸಲಹೆ ತನಗೆ ಹಿಂಗೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ಕೊಂಡ್ರ ತಕ್ಷಣ ಆ ವ್ಯಕ್ತಿಗೆ ಸ್ವಲ್ಪ ಸಮಾಧಾನ ಮತ್ತು ಭರವಸೆ ತನ್ನ ಮೇಲೆ ಬರುತ್ತೆ. ಈ ದಿಸೆಯಲ್ಲಿ ಕುಟುಂಬದ ಎಲ್ಲರೂ ಒಟ್ಟಾಗಿ ಕೂತು ಚರ್ಚೆ ಮಾಡಿದ್ರೇ ಆಪ್ತ ಸಲಹೆ ಅಲ್ಲೇ ಸಿಕ್ಕೋಗುತ್ತೆ. ಸಮಯದ ಅಭಾವ ಮತ್ತು ಹಲವಾರು ಕಾರಣಗಳಿಂದ ಈ ಒಂದು ಕ್ರಮ ಇಂದಿನ ಕುಟುಂಬಗಳಲ್ಲಿ ಕಾಣಿಸದೇ ಇರೋದ್ರಿಂದ ಈ ಆಪ್ತ ಸಲಹೆ ಆಗತ್ತೆ. ಅಂದ್ರೆ ಮಕ್ಕಳಲ್ಲಿಯೂ ಸಮಸ್ಯೆಗಳು ಇದೆ ಅಂತೀರ ತಾವು? ಮಕ್ಕಳಲ್ಲಿ ಸಮಸ್ಯೆ ಬಹಳಷ್ಟು ಇದೆ ಅಂತ ಹೇಳಿದ್ರೆ ಕೆಲವ್ರಿಗೆ ಅಚ್ಚರಿ ಆಗುತ್ತೆ, ಆದರೆ ಇದು ವಾಸ್ತವದ ಸಂಗತಿ. ಈ ನಿಟ್ಟಿನಲ್ಲಿ ನನಗನ್ಸುತ್ತೆ ನಾವು ಪೋಷಕರು ಹೆಚ್ಚಿನ ಅಂಶನ ನಾವು ತಿಳ್ಕೊಂಡು ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ. ಮಕ್ಕಳಲ್ಲಿ ಯಾಕೆ ಸಮಸ್ಯೆ ಬರುತ್ತೆ ಅಂದರೆ, ಹಿಂದೆ ಎಲ್ಲಾದರೂ ಒಂದು ಮಗು ಹತ್ರೆ 12 ಅಥವಾ 16 ಕೈಗಳು ಕಾಯ್ತಾ ಇತ್ತು. ಮಗು ಹಳ್ಳಿ ನಾನು ನೋಡ್ಕೋತೀನಿ ಮಾಡ್ತೀನಿ ಅಂತೆಲ್ಲ ಮಾಡೋರು. ಆದರೆ ಈಗ ಮಗು ಹತ್ರೆ ಕೇಳಿಸ್ಕೊಳ್ಳೋರು ಕೂಡ ಹತ್ರದಲ್ಲಿ ಇರಲ್ಲ. ಅಯ್ಯೋ ಅಳತ್ತೆ ಸುಮ್ಮನೆ ಆಗೋಗುತ್ತೆ, ನಂದೇ ನಂಗೆ ಬಹಳಷ್ಟಿದೆ ಅನ್ನೋ ಪರಿಸರ ಇರೋದ್ರಿಂದ ಮಕ್ಕಳಿಗೆ ಸಮಸ್ಯೆ ಇದೆ ಅನ್ನೋದು ಕೂಡ ನಮ್ಗೆ ಅರಿವಾಗ್ತಾ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಬಹಳಷ್ಟೇ ತೊಂದರೆಗಳು, ದುಃಖ, ದುಮ್ಮಾನ, ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾನೇ ಇರುತ್ತೆ. ಈ ಮಕ್ಕಳಿಗೆ ಒಂದು ಈ ಆರೈಕೆಯ ಜೊತೆ ತಾಯಿಯ ಆರೈಕೆ ಇಲ್ಲಿ ತುಂಬಾ ಮುಖ್ಯ ಆಗ್ತದಲ್ಲ? ಖಂಡಿತ. ಇಲ್ಲಿ ಯಾವ ಮಗುಗೆ ಏನಿಲ್ಲದೆ ಇದ್ರು ಅದು ಅಳಬಹುದು ಅಂತ ಮಗುಗೆ ಮನವರಿಕೆಗೆ ಬಂದಾಗ ಅದನ್ನ ತಾಯಿ ಸೂಕ್ಷ್ಮದಲ್ಲಿ ಗಮನಿಸಿ, ಮಾತು ಬೇಡ ಏನು ಬೇಡ, ತನ್ನ ಅಪ್ಪಗೆ ಆ ಒಂದು ಪ್ರೀತಿಯ ಒಂದು ವಾರಂತ್ ಅಂತ ನಾವು ಹೇಳ್ತೀವಿ, ಅದನ್ನ ಕೊಟ್ರೆ
ಆ ಮಗುಗೆ ಆಹಾರ ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ತೃಪ್ತಿ ಆಗುತ್ತೆ. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ ಅನ್ನೋ ಒಂದು ಧೈರ್ಯ ಬಂದು ಇಲ್ಲೆಲ್ಲ ಬರ್ತಾ ಇರೋ ಹಂಗೆ ಸಹಜವಾದ ನಗೆ ಹೊರಹೊಮ್ಮುತ್ತೆ, ಸಹಜವಾದ ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ ಆ ಮಕ್ಕಳಲ್ಲಿ ಅಂತ ಹೇಳ್ತೀನಿ. ಅಂದ್ರೆ ಒಡ ಹುಟ್ಟಿದವರ ಒಂದು ಪ್ರೀತಿಯು ಇಲ್ಲಿ ತುಂಬಾ ಅಗತ್ಯ ಇದೆ. ಖಂಡಿತ ಅಗತ್ಯ ಇದೆ. ನಿಜ ಹೇಳಬೇಕು ಅಂದ್ರೆ ಆಹಾರ 1% ಇದ್ರೆ 9% ಪ್ರೀತಿ ವಾತ್ಸಲ್ಯ ಇದ್ರೆ ಮಕ್ಕಳ ಬೆಳವಣಿಗೆಗೆ ಸರ್ವತೋಮುಖ ಬೆಳವಣಿಗೆ ಖಂಡಿತ ಸಾಧ್ಯ. ಇದ್ರ ಬಗ್ಗೆ ಪೋಷಕರು ಸ್ವಲ್ಪ ಗಮನ ಕೊಡಬೇಕು ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈ ಮುಂಚೆ ಎಲ್ಲ ಏನಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಜ್ಜಿ ತಾತ ಇವರೆಲ್ಲ ಗಮನ ನೀಡ್ತಾ ಇದ್ರು. ಈಗ ಅಜ್ಜಿ ತಾತಂದಿರ ಒಂದು, ಏಕೆಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಾ ಇದೆ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಆಗ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಕೊರತೆ ಆಗ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಖಂಡಿತ. ಯಾಕೆಂದ್ರೆ ಈ ಒಂಟಿ ಕುಟುಂಬ, ನಾವೇನು ಹೇಳ್ತೀವಿ ನ್ಯೂಕ್ಲಿಯರ್ ಕುಟುಂಬ ಅಂತ ಹೇಳ್ತೀವಲ್ಲ, ಅದರ ಬಂದಾಗಿಂದ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಯಾರು ಅಂತ ಮಕ್ಕಳಿಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅವರು ಬೆಳೆಯೋದು ಇಲ್ಲ ಕ್ರೀಚರ್ಸಲ್ಲಿ ಬೆಳೆದಿರ್ತಾರೆ, ಅಥವಾ ಬೇರೆಯವ್ರ ನೆರೆಹೊರೆಯವರ ಒಂದು ಸಂಪರ್ಕದಲ್ಲಿ ಬೆಳೀತಾರೆ, ಇಲ್ಲ ಬೇಬಿ ಸಿಟ್ಟಿಂಗ್ಗಳಲ್ಲಿ ಬೆಳೀತಾರೆ. ಅದೇ ಮನೆಯೊಳಗಡೆ ಒಂದು ಅಜ್ಜಿ ಅಂತ ಇದ್ರೆ ಅಥವಾ ಒಂದು ಹಿರಿಯರು, ತಂದೆ ತಾಯಿ ಅಲ್ಲದೆ ಹಿರಿಯರಿದ್ರೆ, ಅವಾಗ ಏನಾಗುತ್ತೆ, ಆ ಮಕ್ಕಳಿಗೆ ನನಗೆ ನಮ್ಮವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅದಕ್ಕಿಂತ ಹಿರಿಯರಿಗೆ ಏನಾಗುತ್ತೆ, ಈ ಮಕ್ಕಳಿಗೆ ನಾನೇನು ಮಾಡಬೇಕು ಅನ್ನೋ ಒಂದು ತುಡಿತ ಕೂಡ ಇರುತ್ತೆ. ಸೊ ಹೀಗಾಗಿರೋದ್ರಿಂದ ಅಜ್ಜಿ ತಾತ, ದೊಡ್ಡಪ್ಪ ದೊಡ್ಡಮ್ಮ ಯಾರೇ ಇರ್ಬೋದು, ಅವರ ಆಸರೆ ಒಂದು ಮಕ್ಕಳಿಗೆ ಹೇಳಿದ್ರೆ ಆ ಮಕ್ಕಳಿಗೆ ಖಂಡಿತ ಸರ್ವತೋಮುಖ ಬೆಳವಣಿಗೆ ಆಗೋದರಲ್ಲದೆ ಕಾಂಪಿಟೇಟಿವ್ ಚಿಲ್ಡ್ರನ್ ಆಗಿ ಕೂಡ ಬೆಳೀತಾರೆ. ಅದ್ರ ಬಗ್ಗೆ ಎರಡು ಅನುಮಾನನೇ ಇಲ್ಲ. ಕಾಂಪಿಟೇಟಿವ್ ಅಂದ್ರೆ ಇದೊಂಥರ ಸ್ಪರ್ಧಾ ಯುಗ. ಹಾಗಾಗಿ ನಾವು ಮಕ್ಕಳನ್ನ ಸ್ಪರ್ಧೆ ಗಣಿ ಮಾಡಿಸೋ ನಿಟ್ಟಿನಲ್ಲಿ ಓದೋದಕ್ಕೆ ತುಂಬಾ ಒತ್ತಡ ಇರ್ತಾ ಇದ್ದೀವ. ಇದೊಂದು ವಿಷಾದ ಆಗುತ್ತೆ. ಯಾಕಂದ್ರೆ ಮಗುನ ಮಗುವಾಗಿ ಬೆಳಿಲಿಕ್ಕೆ ಬಿಡದೆ ಒಂದು ಭಾರವನ್ನು ಹೊರುವ, ಮಾನಸಿಕವಾದ ಭಾರವನ್ನು ಹೊರುವ ಒಂದು ವಸ್ತು ಅಂತ ಸುಮಾರು ಮನೆಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಈ ನಿಟ್ಟಿನೆಲ್ಲ ಹೇಳಬೇಕು ಅಂದ್ರೆ ಮಕ್ಕಳಿಗೆ ನಾನು ಮುಂಚೆನೆ ಹೇಳ್ದಂಗೆ ಒಂದು ಪ್ರೀತಿಯ ಅಪ್ಪುಗೆ, ಒಂದು ನಗೆ, ಅಶ್ಯೂರಿಂಗ್ ಸೆಕ್ಯೂರಿಟಿ, ಇದು 3 ಸಿಕ್ಕಿದ್ರೆ ಮಕ್ಕಳಿಗೆ ಓದು ಅಂತ ಹೇಳೋದೇ ಬೇಡ. ನಾನು ಯಾಕೆ ಓದಬಾರ್ದು ಅನ್ನೋ ಛಲ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳ್ತೀನಿ ಅಂದ್ರೆ ಮಕ್ಕಳಿಗೆ ಅದು ಮನೆಯಲ್ಲಿರ್ಬೋದು, ಶಾಲೆಯಲ್ಲಿರ್ಬೋದು, ಬೆಳೆಯೋ ವಾತಾವರಣದಿರ್ಬೋದು, ತನ್ನ ಸಮಾನ ವಯಸ್ಸು ಬೆಳಿಬೇಕಾಗುತ್ತೆ. ಎಲ್ಲರ ಜೊತೆ ಒಂದು ಪ್ರೀತಿಯನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ. ಅಕ್ಕಪಕ್ಕದವರ ಜೊತೆ ಶಾಲೆನಲ್ಲಿ ತಾವು ಹೇಳಿದಾಗೆ ಈ ರೀತಿಯ ಬೆರೆಯುವಿಕೆ ಎಷ್ಟರ ಮಟ್ಟಿಗೆ ಮುಖ್ಯ? ಈ ಬೆರೆಯುವಿಕೆ ಇದಾದ್ರೆ ಆ ಮಗುಗೆ ಒಂದು ಮುಖ್ಯವಾದ ಅಂಶ ಏನ್ ಗೊತ್ತಾಗತ್ತೆ ಅಂದ್ರೆ, ನಾನು ಎಲ್ಲರ ತರ ಇದ್ದೀನಿ, ನಾನು ಇನ್ನೊಬ್ಬರ ತರ ಆಗ್ಬೋದು. ಅಕಸ್ಮಾತ್ ಆಗಿ ವಾತಾವರಣದ ಪ್ರಭಾವದಿಂದ ನಾನೇನೂ ಅಲ್ಲ ಅನ್ಕೊಂಡಿರೋ ಮಗು ಕೂಡ ನಾನು ಎಲ್ಲರಿಗಿಂತ ಮತ್ತೆ ಎಲ್ಲರ ತರಾನು ನಾನು ಆಗ್ಬೋದು, ಅದಕ್ಕಿಂತ ಮಿಗಿಲಾಗಿ ನಾನು ಯಾಕೆ ಆಗ್ಬಾರ್ದು ಅನ್ನೋ ಒಂದು ವಾಂಚಲ್ಯ ಬೆಳೆಯುತ್ತೆ, ಛಲ ಬೆಳೆಯುತ್ತೆ. ಅದರಿಂದ ಮನೆಯಲ್ಲಾದರೂ ಒಂದು ಮಗು ಅಂತ ಹೇಳೋದ್ರ ಬದಲು ಅಕ್ಕಪಕ್ಕದ ಮಕ್ಕಳ ಜೊತೆ ಬಿಡಬೇಕು. ಶಾಲೆಯಲ್ಲಿ ಮಕ್ಕಳನ್ನ ಬೆರೆಯೋಕ್ಕೆ ಅವಕಾಶ ಕೊಟ್ರೆ ಖಂಡಿತ ಇದರಲ್ಲಿ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆ ಆಗೋದಲ್ಲದೆ ಅವರ ಕ್ರಿಯಾಶೀಲತೆ ಕೂಡ ಬೆಳೆಯುತ್ತೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಶಿವಸುಬ್ರಹ್ಮಣ್ಯ ಅವರೇ, ತಾವು ಅನೇಕ ಮಕ್ಕಳನ್ನ ಗಮನಿಸಿದಿರಿ. ಪ್ರತಿಯೊಂದು ಮಕ್ಕಳಲ್ಲಿ ಏನಾದ್ರೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅನ್ಸುತ್ತಾ ನಿಮ್ಗೆ? ಏನಾದ್ರು ಖಂಡಿತ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಮಗುನು ಒಂದು ವಸ್ತು ಆಗಿ ಬರಲ್ಲ, ಒಂದು ಜೀವ, ಅದರದೇ ಆದ ಒಂದು ತನ್ನ ಸ್ವಂತಿಕೆಯಿಂದ ಇರುತ್ತೆ. ಆದ್ರೆ ಈ ವಾತಾವರಣ ಮತ್ತೆ ಪೋಷಕರು ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಆ ಮಗುಗೆ ಏನ್ ಬೇಕು ಅನ್ನೋದನ್ನ ಅರ್ತು ಆ ದಿಕ್ಕಿನಲ್ಲಿ ಹೋದ್ರೆ ಬಹಳ ಉತ್ತಮ ಆಗುತ್ತೆ. ನೀನ್ ಹಿಂಗೆ ಇರ್ಬೇಕು ಅಂತ ಅನ್ಕೊಂಡ್ರೆ ಅದೇ ಒಂದು ಅಡ್ಡ ಗೋಡೆ ಆಗುತ್ತೆ. ಮೆರುಗು ನೀಡಬೇಕಾಗ್ತದೆ ನಾವು. ಖಂಡಿತ ಮೆರುಗು ನೀಡಿದಷ್ಟು ಅದರ ಆನಂದ ಕೊಡುಗ ನಮಗೇನೆ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಅಲ್ಲಿ ಸ್ವಾರ್ಥ ಇಟ್ಕೊಂಡು ಮಕ್ಕಳ ಪ್ರತಿಭೆನ ಪೋಷಿಸಿದ್ರೆ ಖಂಡಿತ ಅವ್ರ ಸ್ವಂತಿಕೆ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಅಂದ್ರೆ ಪ್ರತಿಯೊಂದು ಮಗುಗೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅಂತ ತಾವು ಪ್ರತಿಪಾದನೆ ಮಾಡ್ತೀರಾ? ಖಂಡಿತ ಇದೆ. ಪ್ರತಿಯೊಂದು ಮಕ್ಕಳಲ್ಲೂ ಸಮಾನಾಂತರವಾಗಿಲ್ಲದೆ ಇದ್ರೂ ವೈಯಕ್ತಿಕವಾದ ಒಂದು ವಿಶೇಷತೆ ಎಲ್ಲ ಜೀವಿಗಳಲ್ಲೂ ಇದೆ ಅಂತ ಹೇಳಕ್ ನಾನು ಇಲ್ಲಿ ಇಷ್ಟಪಡ್ತೇನೆ. ಅಂದ್ರೆ ಹಾಗಾದ್ರೆ ಮಗು ನಗ್ನಗ್ತಾ ಇರಬೇಕು ಅಂದ್ರೆ ತಾವು ಒಟ್ಟಾರೆ ಏನ್ ಹೇಳಕ್ ಬಯಸ್ತೀರಿ ಒಬ್ಬ ಆಪ್ತ ಸಲಹೆಗಾರರಾಗಿ? ಆಪ್ತ ಸಲಹೆಗಾರರಾಗಿ ನಾ ಹೇಳಬೇಕು ಅಂತಿದ್ರೆ, ಯಾವುದೇ ಮಕ್ಕಳು ಏನೇ ಆಗ್ಬೇಕಾದ್ರು ಪೋಷಕರು ನಾನು ನೆಮ್ಮದಿಯಿಂದ ಇದ್ದೀನಿ, ನಾ ಚೆನ್ನಾಗಿದ್ದೀನಿ ಅಂತ ಅವರು ಬೆಳಗ್ಗೆ ಹೇಳ್ತಾ ಇದ್ರೆ ಅದರ ಪರಿಣಾಮ ಮಗು ಏನ್ ಮಾಡುತ್ತೆ, ನಾನು ಚೆನ್ನಾಗಿದ್ದೀನಿ ಅನ್ಕೊಂಡು ಹೇಳುತ್ತೆ. ನಾನು ಹೇಳ್ಬೇಕಲ್ಲಪ್ಪ, ಈ ಕೆಲಸ ಮಾಡ್ಬೇಕಲ್ಲಪ್ಪ ಅಂದ್ರೆ ಎದ್ದು ನಿಂತಿರೋ ಮಗು ಅಯ್ಯೋ ಯಾಕೆ ನಾನು ಹೇಳ್ಬೇಕೋ, ಮಲ್ಕೊಂಡೇ ಇರ್ತೀನಿ ಅಂತ ಅದು ಮಾಡ್ಕೊಂಡು. ಇನ್ನು ಮಕ್ಕಳಿಂದ ಹದಿ ವಯಸ್ಸಿನವ್ರಿಗೆ ಬರೋಣ. ಈ ಹದಿ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಯಾವ ತರದ ಸಮಸ್ಯೆಗಳನ್ನ ತಾವು ಗುರುತಿಸ್ತೀರಿ? ಹದಿ ವಯಸ್ಸಿನ ಸಮಸ್ಯೆ ಪ್ರಾಮುಖ್ಯವಾಗಿ ಇಂದಿನ ದಿನಗಳಲ್ಲಿ ಹೇಳಬೇಕಾದ್ರೆ ವ್ಯಕ್ತಿತ್ವದ ಗುರುತಿಸುವಿಕೆ ಅನ್ನೋದು ಬಹಳ ದೊಡ್ಡ ಲೋಪವಾಗಿ ಕಾಣಿಸ್ತಾ ಇದೆ.
ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಗುರಿನ ಹಾಕೊಟ್ಬಿಟ್ಟು ಈ ದಿಕ್ಕಲ್ಲೇ ಹೋಗಿ ಆ ದಿಕ್ಕಲ್ಲೇ ಹೋಗಿ ಅಂತ ಹೇಳಿ ಅವರ ಸ್ವಂತಿಕೆ ದೈಹಿಕವಾಗಿ, ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ ಹಾಗೂ ಸಾಮಾಜಿಕವಾಗಿ ಕೂಡ ಅವರಿಗೆ ಅವರ ಅರಿವನ್ನು ಅವ್ರು ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಅಕಸ್ಮಾತ್ ಆಗಿ ನಾನು ಸಂಪರ್ಕದಿಂದ ಇನ್ನೊಬ್ಬರ ಜೊತೆ ಬೆರೆತು ನಂತರ ನಾನು ಕಂಡುಕೊಳ್ತೀನಿ ಅಂದ್ರೆ ಏನೋ ಆಗೋಗ್ಬಿಡ್ಬೋದು, ಅಥವಾ ನಂಗೆ ಹಿಂಗಾಗಿತ್ತು ನಿನ್ಗೆ ಹಿಂಗಾಗಬಾರ್ದು ಅನ್ನೋ ಒಂದು ದೂರದೃಷ್ಟಿ ಅದು ಕೆಲವು ಸಲ ಮಕ್ಕಳ ಬೆಳವಣಿಗೆ, ಅದರಲ್ಲೂ ಹದಿವಯಸ್ಸಿಗೆ ಬರೋರಿಗೆ ಗೊಂದಲಕ್ಕೀಡು ಮಾಡತ್ತೆ ಹೊರತು ವಿಶ್ವಾಸ ಮೂಡಿಸಲ್ಲ. ಒಂದು ಕರೆ ನೋಡೋಣ. ಶಿವಸುಬ್ರಹ್ಮಣ್ಯ ಅವರೇ, ಹಲೋ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾಗಭೂಷಣ ಅಂತ. ನಾಗಭೂಷಣ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಿಮಗೆ ಒಂದು ಪ್ರಶ್ನೆ. ಹೇಳಿ. ನೀವು ಹೇಳಿದ್ರಿ ನೀವು ಫೋನ್ ನಲ್ಲೇ ಮಾತಾಡ್ತೀವಿ, ಫೋನ್ ಹಾಗೆ ಇಟ್ಕೊಂಡಿರಿ ಅಂತ. ನಾನು ಹಿಂದೆ ಒಂದ್ಸತಿ ಫೋನ್ ಮಾಡಿದೆ, ನನಗೆ ಲೈನು ಸಿಕ್ತು, ಮಾತಾಡ್ತಾ ಇದ್ದಂಗೆ ಕಟ್ಟಾಗೋಯ್ತು. ಅಲ್ಲ, ಅದು ಎಲ್ಲೋ ತಾಂತ್ರಿಕ ದೋಷ ಇರಬಹುದು. ಈಗ ನಿಮ್ಮ ಪ್ರಶ್ನೆಗೆ ಬನ್ನಿ ನೇರವಾಗಿ. ಸುಮಾರು 4-5 ಸಾರಿ ನಾವು ಇನ್ನೊಂದು ನೀವು ನಂಬರ್ ಕೊಟ್ಟಿದ್ದೀರಾ, ಆ ನಂಬರ್ ವರ್ಕೆ ಆಗೋಲ್ಲ. ಇಲ್ಲ, ಇಲ್ಲಿ ಕರೆಗಳು ಬರ್ತಾ ಇರುತ್ತೆ. ಇದನ್ನ ನಿಮ್ಮ ಪ್ರಶ್ನೆಗೆ ನೇರವಾಗಿ ಬರಬೇಕು ನಾಗಭೂಷಣ ಅವರೇ. ಆಯ್ತು ಸ್ವಾಮಿ, ಇವರಿಗೊಂದು ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಈ ಆಪ್ತ ಸಲಹೆ ಅನ್ನೋದು ನೀವೇನೋ ಒಂದು ಕೇಂದ್ರ ಮಾಡ್ಕೊಂಡಿದ್ದೀರಾ, ಅಲ್ಲಿಗೆ ಬರ್ಬೇಕಾ? ಆಪ್ತ ಸಲಹೆ ಕೇಂದ್ರ ನಾನು ಆರಂಭದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇನೆ, ಮತ್ತೊಂದ್ಸರಿ ತಿಳಿಸ್ತಾರೆ. ಆಪ್ತ ಸಲಹಾ ಕೇಂದ್ರ ಅನ್ನೋದು ಮೈಸೂರಿನಲ್ಲಿದೆ, ಬೆಂಗಳೂರಿನಲ್ಲೂ ಇರುತ್ತೆ. ತಮಗೆ ಯಾವಾಗನ ಬೇಕಾದರೆ ವೈಯಕ್ತಿಕವಾಗಿ ಬಂದ್ರೇ ಅದು ಪರಿಹಾರಗಳು ಉತ್ತಮ ಆಗುತ್ತೆ. ಇನ್ನು ಪತ್ರ ಮುಖೇನ ಕೂಡ ತಾವು ಸಂಪರ್ಕಿಸಬಹುದು. ಅಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ದೂರವಾಣಿ ಸಂಖ್ಯೆಯನ್ನು ಸಹ ನೀಡ್ತಾ ಇರೋದ್ರಿಂದ ಆ ಸಂಖ್ಯೆಯನ್ನ ಗೊತ್ತು ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಮತ್ತೊಂದು ಕರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಹರಿಹರೇಶ್ವರ ಅಂತ. ಹರಿಹರೇಶ್ವರ ಅವರೇ, ತಮ್ಮ ಪ್ರಶ್ನೆ ಕೇಳ್ತೀರಾ? ನನ್ನ ಪ್ರಶ್ನೆ ಎಷ್ಟು ಏನಂದ್ರೆ, ಮಕ್ಕಳಲ್ಲಿ ಅವರು ಚಿಕ್ಕವರಾಗಿದ್ದಾಗಲೇನೆ ಸಮಾಜ ಸೇವೆ ಬಗ್ಗೆ ಸ್ವಲ್ಪ ಅವರಲ್ಲಿ ಕಾಳಜಿಯನ್ನ ಉಂಟು ಮಾಡಿದರೆ ಅವರ ಬೆಳವಣಿಗೆ, ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಲ್ವೇ? ಈ ದೃಷ್ಟಿಯಿಂದ ಅವರು ಓದ್ತಿದ್ದಾಗಲೇನೆ ಅವರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆಯಲ್ಲಿ ಇದ್ರ ಬಗ್ಗೆ ಅವರ ತಂದೆ ತಾಯಿಗಳು, ಪೋಷಕರು ಮತ್ತು ಉಪಾಧ್ಯಾಯರು ಎಲ್ಲ ಅವ್ರ ಮನಸ್ಸಲ್ಲಿ ಇದ್ರ ಮಹತ್ವದ ಬಗ್ಗೆ ಮಾತಾಡೋದು ಒಳ್ಳೇದಲ್ವೇ ಅನ್ನೋ ಪ್ರಶ್ನೆನ ಅವ್ರಿಗೆ ನಾನು ಕೇಳಬೇಕು. ತುಂಬಾ ವಂದನೆಗಳು ಹರಿಹರೇಶ್ವರ ಅವರೇ. ಶಿವಸುಬ್ರಹ್ಮಣ್ಯ ಅವರೇ, ತಾವಿಲ್ಲಿ ಬಹಳ ಸೂಕ್ತವಾದ ಪ್ರಶ್ನೆ ಕೇಳಿದ್ದೀರಾ ಅಂತಾನೆ ಹೇಳ್ಬೋದು. ಈ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ, ಸಮಾಜದ ಸೇವೆ ಮುಖವಾಗಿ ಅವ್ರು ಹೋಗ್ಬೇಕಾದ್ರೂ ಮಕ್ಕಳ ಶಾಲೆ ಮನೆನಲ್ವೇ ಅನ್ನೋ ಹಾಗೆ ಹಿರಿಯರು ಅಕ್ಕಪಕ್ಕದವ್ರ ಜೊತೆ ಅಥವಾ ನೆಂಟರ ಜೊತೆ ಮಕ್ಕಳಿಗೆ ಗೊತ್ತಾಗದೇ ಇರೋ ಹಂಗೆ ಅವ್ರು ಸಹಜವಾಗಿ ಒಂದು ಕ್ರಿಯೆ ಮಾಡ್ತಾ ಇದ್ದೀನಿ, ನಿಮ್ಗೇನಾಗ್ತಾ ಇದೆ, ಏನು ಸಮಾಚಾರ, ಯಾಕೆ ಹಿಂಗಿದ್ದೀರಾ, ಈ ಥರ ಕೇಳ್ತಾ ಬಂದರೆ ಆ ಮಗುವಿನಲ್ಲಿ ಒಂದು ಗೊತ್ತಾಗುತ್ತೆ, ಕೇಳುವಿಕೆಯ ಬೆಲೆ. ಆ ಕೇಳುವಿಕೆ ಬೆಲೆ ಆ ಮಗುಗೆ ಅರಿವಾಗೋದ್ರೆ ತಾನೇ ತಾನಾಗಿ ತನ್ನ ಸಹಪಾಠಿಗಳಲ್ಲಿ ಅಥವಾ ಶಾಲೆಗಳಲ್ಲಿ ಇಲ್ಲ ಮನೇಲೆ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ತಂಗಿ ಇರ್ಬೋದು, ಅಥವಾ ಹಿರಿಯರೇ ಯಾರನ್ನ ಮಲಗಿದ್ರೆ ಯಾಕೊಂಥರ ಮಲಗಿದ್ದೀರಾ, ಏನಾಗಿದೆ, ಇದೆಲ್ಲ ಕೇಳ್ತಾರೆ. ಸೊ ಹೀಗಾಗಿ ಈ ಸಮಾಜ ಸೇವೆ ಅನ್ನೋದು ವ್ಯಕ್ತಿನಲ್ಲಿ ಈ ಶಕ್ತಿ ಇದೆ ಅಂತ ಗುರುತಿಸ್ಕೊಡೋದು ಪೋಷಕರ ಪಾತ್ರ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತೀನಿ. ಆದ್ರೆ ಇಲ್ಲಿ ಪೋಷಕರ ಪಾತ್ರ ತುಂಬಾ ಮಹತ್ವದ್ದು ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತ ಮಹತ್ವದ್ದು. ನಾ ಹೇಳೋದು ಮಕ್ಕಳಿಗೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಇಂಪೋಸ್ ಮಾಡಬಾರ್ದು. ಸೊ ಪ್ರಭಾವ ಬೀರೋ ಹಂಗೆ ನಮ್ಮ ನಡತೆ ಇದ್ರೆ ಮಕ್ಕಳಿಗೆ ಹೇಳ್ದೇನೆ ಅವರು ನಮ್ಮ ನಡವಳಿಕೆಯಿಂದನೇ ಅವರು 90% ಭಾಗನ ಗ್ರಹಿಸೋದ್ರಿಂದ, ಆಮೇಲೆ ವಿಶೇಷವಾಗಿ ಎಲ್ಲ ಮಕ್ಕಳಿಗೂ 10ನೇ ವಯಸ್ಸಿನ ತನಕ ಗ್ರಹಿಕೆ ಅನ್ನೋದು ಬಹಳ ಸೂಕ್ಷ್ಮವಾಗಿರುತ್ತೆ, ಶಕ್ತಿಯುತವಾಗಿರುತ್ತೆ. ಆ ವಯಸ್ಸಿನ ಒಳಗಡೆ ನಾವು ಈ ಕಾರ್ಯಕ್ರಮಗಳನ್ನು ನಮ್ಮ ದೈನಂದಿನ ಚಟುವಟಿಕೆ ಅಂತ ಹಮ್ಮಿಕೊಂಡ್ರೆ ಮಕ್ಕಳು ಬರೀ ಮನೆಗೆ ಅಲ್ಲ, ಪರಿಸರಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಕೊಡುಗೆ ಆಗುತ್ತಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಮತ್ತೊಂದು ಕರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ನಾನು ಅನಿಲ್ ಕುಮಾರ್ ಶಿಕಾರಪುರದಿಂದ. ಪ್ರಶ್ನೆ ಕೇಳಿ. ಈಗ ಮಕ್ಕಳು ಒಂದು SLC ನಂತರ ಏನೋ ಒಂದು ಡಿಗ್ರಿನೋ ಏನೋ ಒಂದು PC ಕೋರ್ಸೋ ಏನೋ ಹೊಲಿಗೆ ಕೋರ್ಸೋ ಅಥವಾ ITI ಕೋರ್ಸೋ ಏನೋ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗದ ಭರವಸೆ ಇರಲ್ಲ. ಅವಾಗ ಅವರು ಮಕ್ಕಳು ಮನೆಯಲ್ಲಿ ಐಡ್ಲಾಗ್ಬಿಡ್ತಾರೆ, ನಾವು ಓದಿದೀನಿ ಯಾಕೆ ಕೆಲಸ ಮಾಡೋದು ಅಂತಂದು. ಆಗ ಮಕ್ಕಳು ತಂದೆ ತಾಯಿಗಳಿಗೆ ಹೊರೆ ಆಗ್ಬಿಡ್ತಾರೆ. ಹೊರೆ ಆದಾಗ ಅವರಿಗೆ ನಾವು ಏನು ಈಗ ಓದ್ಬಿಟ್ಟಿರ್ತಾರೆ, ಜಮೀನ್ ಇದ್ರೆ ಜಮೀನ್ ಮಾಡ್ಸಕ್ ಬರಲ್ಲ, ಬೇರೆ ಕೆಲಸ ಸಣ್ಣ ಪುಟ್ಟ ಕೆಲಸ ಹಚ್ಚಕ್ಕೂ ಬರಲ್ಲ, ಈಗ ಏನೋ ಒಂದು ಮಾಡಕ್ ಬರಲ್ಲ ಅಂತ ಸಂದರ್ಭಗಳಲ್ಲಿ ಈಗ ನಮ್ಮ ಒಂದು ಸರ್ಕಾರನೂ ಕೂಡ ಒಂದು ನಿರುದ್ಯೋಗ ಭತ್ಯೆ. ಅಂದ್ರೆ ತಮ್ಮ ಪ್ರಶ್ನೆ ಅರ್ಥ ಆಗಿದೆ ಅನಿಲ್ ಕುಮಾರ್ ಅವರೇ. ಶಿವಸುಬ್ರಹ್ಮಣ್ಯ ಅವರು ಇದಕ್ಕೆ ಸೂಕ್ತ ಉತ್ತರವನ್ನ ನೀಡ್ತಾರೆ.
ನೋಡಿ, ನಿಮ್ಮ ಅನಿಲ್ ಕುಮಾರ್ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಪ್ರಶ್ನೆಯಲ್ಲಿ ಉತ್ತರ ಕೂಡ ಹೇಳಿದ್ರೆ, ಅದು ಉತ್ತರ ಏನು ಅಂದರೆ, ನಿನ್ನ ಕೈಲಾಗಲ್ಲ, ನಾನು ಇದಾಗಿದ್ದೀನಿ, ನೀ ಹಿಂಗಾಗಿದ್ಯಾ, ನೀ ಏನೂ ಮಾಡೋಕ್ಕಾಗಲ್ಲ ಅಂತ ಈ ಪ್ರಶ್ನೆಗಳನ್ನು ನಾವು ಕಡಿಮೆ ಮಾಡ್ತಾ ಬಂದು ಯು ಆರ್ ಆಲ್ಸೋ ಪ್ರೊಡಕ್ಟಿವ್, ನೀನು ಕೂಡ ನಿನಗೂ ಉಪಯೋಗ ಆಗುತ್ತೆ, ಪರರಿಗೂ ಉಪಯೋಗ ಮಾಡ್ತೀಯಾ ಅನ್ನೋ ಹಂಗೆ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಶಿವಸುಬ್ರಹ್ಮಣ್ಯ ಅವರೇ, ಮತ್ತೊಂದು ಕರೆ ನೋಡಿ, ನಿಮ್ಮ ಪ್ರಶ್ನೆಗೆ ಬರ್ತಾನೆ. ಹಲೋ ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶಾರದಾ, ಶೇಷಾದ್ರಿಪುರಮಿಂದ. ಕೇಳಿ ಶಾರದಾ ಅವರೇ. ಏನಿಲ್ಲ, ಈಗ ಹಿತಸಂತಾನ ಮಿತಸಂತಾನ ಅಂತ ಹೇಳ್ಬಿಟ್ಟು ಒಂದೊಂದೇ ಮಕ್ಳು ಇರ್ತಾರಲ್ಲ, ಅವ್ರನ್ನ ಸ್ವಲ್ಪ ನಾವು ಹತೋಟಿಗೆ ತರೋದಾಗ್ಲಿ ಬಹಳ ಕಷ್ಟ ಆಗುತ್ತೆ. ಇದರಲ್ಲಿ ಪೋಷಕರ ಪಾತ್ರ ಯಾವ ರೀತಿ ನಿರ್ವಹಿಸಬೇಕು? ಅಜ್ಜಿ ತಾತನ ಮಾತು ಕೇಳಲ್ಲ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋದ್ರ ಇಲ್ಲದೆ ಹೋದ್ರೆ ಇದಿಲ್ಲ. ಇವತ್ತಿನ ಸಂದರ್ಭದಲ್ಲಂತೂ ಹೋಗ್ಲೇಬೇಕು. ಮಕ್ಕಳನ್ನ ಕ್ರಚ್ಚೋ ಅದು ಇದು ಬಿಟ್ಟು ಹೋಗ್ತಾರೆ. ಅಂತ ಮಕ್ಕಳ ಬೆಳವಣಿಗೆಗೆ ಪೋಷಕರು ಇವತ್ತಿನ ಸಂದರ್ಭಗಳಲ್ಲಿ ಯಾವ ರೀತಿ ಅವರನ್ನ ತಯಾರು ಮಾಡಬೇಕು ಅನ್ನೋದು ಒಂದು. ಈಗ ತಮ್ಮ ಹತ್ರ ಮೊದಲು ಮಾತಾಡೋದು ಇಟ್ಟುಮಡು ಇವರು, ನನಗೂ ಸಹ ಆತರ ಅನುಭವ. ಚಂದನದಲ್ಲಿ ಲೈನ್ಗಳು ಸಿಕ್ತಾಗ ಮಾತಾಡ್ತಾ ಇದ್ದಾಗ ಡಿಸ್ಕನೆಕ್ಟ್ ಮಾಡ್ಬಿಡೋದು, ಇಲ್ಲ ಲೈನ್ ಕೊಡದೇನೆ ಇರೋದು, ಹೀಗೆಲ್ಲ ಆಗುತ್ತೆ. ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ಕಳ್ಕೊಂಡ್ಬಿಟ್ರೆ ಮತ್ತೆ ನಿಮ್ಗೆ ಈ ರೀತಿ ನಾವು ಸ್ಪಂದಿಸೋದಕ್ಕೆ ಸಾಧ್ಯ ಇಲ್ಲ. ಸರಿ, ಶಾರದಾ ಅವರೇ, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಮತ್ತೊಂದ್ಸರಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕರೆಗಳು, ಅನೇಕ ಕರೆಗಳು ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಇದಾಗಿರ್ಬೋದು. ಶಿವಸುಬ್ರಹ್ಮಣ್ಯ ಅವರೇ, ತಮ್ಮ ಪ್ರಶ್ನೆ ಬಹಳ ಚೆನ್ನಾಗಿ ಹೇಳಿದ್ದೀರಾ. ಹೇಳಿ ಸರ್. ಈ ನಿಟ್ಟಿನಲ್ಲಿ ನಾನು ಶಾರದಾ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಮಯ ಇಲ್ಲ, ಸಮಯ ಆಗಲ್ಲ ಅಂತ ಕೂತ್ರೆ ಸಮಯ ಸಿಗೋದೇ ಇಲ್ಲ. ಎಷ್ಟು ಸಮಯ ಅಂದ್ರೂ 24 ಗಂಟೆ ಮೇಲೆ ಇರಲ್ಲ. ಆದ್ರೆ ನಾ ಹೇಳೋದಿಷ್ಟೇನೆ, ತಾವು ತಮ್ಮ ಮಗು ಜೊತೆ ನಿಮಗೆ ಬೇಕಾದಾಗಲ್ಲ, ನೀವು ಸಂತೋಷದಿಂದ ಮಗು ಜೊತೆ ಒಂದು ಕ್ವಾಲಿಟಿ ಟೈಮ್ ಅಂತ ನಾವೇನು ಹೇಳ್ತೀವಿ, ದಿನಕ್ಕೆ ಒಂದು 10 ನಿಮಿಷ ಇರ್ಬೋದು, ಬೆಳಗ್ಗೆ ಅಥವಾ ಸಂಜೆ, ಆ ಮಗು ಜೊತೆ ಆಟ ಆಡಿದ್ರೆ ಸಾಕು. ಆ ಮಗು ನೀವು ಹೋಗ್ಬೇಕಾರೆ ಹೋಗ್ಬಿಡಿ ಬಾಮ ಟಾಟಾ, ಸಾಯಂಕಾಲ ಬಂದ್ಮೇಲೆ ನಾನು ನೋಡೋಣ ಅಂತ ಮಾತಾಡ್ಸುತ್ತೆ. ಅಷ್ಟಿದಾದ್ರೆ ಸಾಕಾಗತ್ತೆ ಮಗು ಬೆಳವಣಿಗೆಗೆ? ಖಂಡಿತ ಸಾಕಾಗುತ್ತೆ. ಯಾಕೆಂದ್ರೆ ನೀವು ಹೋಗುವಾಗ ಅದಕ್ಕೊಂದು ಪ್ರೈಸ್ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಯಾಕೆಂದ್ರೆ ಅಮ್ಮ ಮತ್ತೆ ಬಂದು ನನ್ನ ಅಪ್ಕೋತಾಳೆ ಅಂತಿರುತ್ತೆ. ಮಗುನ ಯಾವಾಗ್ಲೂ ಆನಂದಕರವಾಗಿ ಆಹ್ಲಾದವಾಗಿ ಇಳಿಸ್ಬೇಕು ಅಂತ ತಾವು ಹೇಳೋ ಅಂಶ ಅಂತ ಕಾಣುತ್ತೆ ಅಲ್ಲ. ಅದಕ್ಕಿನ್ನ ಮಿಗಿಲಾಗಿ ಶಾರದಾ ಅವರು ನಾನು ಚೆನ್ನಾಗಿದ್ದೀನಿ ಅನ್ಕೊಂಡು ಮಗು ಜೊತೆ 1 ನಿಮಿಷ ಕಳೆದ್ರೆ ಅದು 24 ಗಂಟೆ ಕಳೆದಷ್ಟೇ ಆಗುತ್ತೆ. ಅಂದ್ರೆ ಒಂದು ಕ್ವಾಲಿಟಿ ಟೈಮ್ ಕೊಡಬೇಕು ಅನ್ನುವಂಥದ್ದು. ವಂದನೆಗಳು ಶಾರದಾ ಅವರೇ. ಶಿವಸುಬ್ರಹ್ಮಣ್ಯ ಅವರೇ, ನಾವು ಹದಿಹರಿಯದ ವಯಸ್ಸಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೋ. ಯುವಕ ಅಥವಾ ಯುವತಿ ಈ ಪ್ರೀತಿ, ಪ್ರೇಮ, ಈ ತರದ ವಿಷಯಗಳಲ್ಲಿ ತೊಡಗಿಸ್ಕೊಂಡಾಗ ಮನಸ್ಸು ಗೊಂದಲಕ್ಕೀಡಾಗತ್ತೆ ಅಂತಾರೆ, ಏನಂತೀರಿ? ಸೊ ನೀವು ಇಲ್ಲಿ ಸೂಕ್ತವಾದ ಪ್ರಶ್ನೆ ಕೇಳಿದ್ದೀರಾ. ಈ ಹದಿವಯಸ್ಸಿನ ಒಂದು ಬೆಳವಣಿಗೆಯ ಹಂತದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಏನಾಗುತ್ತೆ, ನಾನು ನನ್ನನ್ನು ಎಲ್ಲರೂ ಗುರುತಿಸ್ಬೇಕು ಅನ್ನೋ ಒಂದು ಕಾಳಜಿ ಮತ್ತೆ ಕ್ರೇವಿಂಗ್ ಇಂತಿರುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಕೂಡ ಮಹತ್ವದಾಗಿದೆ. ನಾನು ಹೇಳ್ದಂಗೆ ಅಲ್ಲಿ ಮಗು ಹೇಳಿದೆ, ಆದರೆ ಹದಿವಯಸ್ಸಿನವ್ರಿಗೆ ಇನ್ನೂ ತಂದೆ ತಾಯಿಗಳ ಒಂದು ಸೆಕ್ಯೂರಿಟಿ ಸಿಗುತ್ತೆ ಅಂತ ಗೊತ್ತಾಗೋದ್ರೆ ಅವಾಗ ಈ ಸಮಸ್ಯೆಗಳೇನು ಬರಲ್ಲ. ಇಲ್ಲದೇ ಇದ್ರೆ ಅವ್ರು ಏನು ಮಾಡ್ತಾರೆ, ನನ್ನ ತಂದೆ ನನ್ನ ಹೀಗೆ ಪ್ರೀತಿ ಮಾಡಬೇಕಾಗಿತ್ತು, ನಮ್ಮ ಅಮ್ಮ ಹೀಗೆ ಪ್ರೀತಿ ಮಾಡಬೇಕಾಗಿತ್ತು, ಅದು ಕೊಟ್ಟಿರ್ತಾರೆ. ಇವರ ದೃಷ್ಟಿಕೋನದಲ್ಲಿ ಅದು ಸಿಕ್ಕಿರಲ್ಲ ಅನ್ನಿಸಿದಾಗ ಅವರು ಸಮಾಜದ ಕಡೆ ಮುಖ ಮಾಡಿ ಯಾವ ವ್ಯಕ್ತಿ ಈ ಒಂದು ಕಂಫರ್ಟ್ಸನ್ನು ಕೊಡ್ತಾರೋ ಅವರಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡು ಅಲ್ಲಿ ಅವರು ನೀಡ್ ಬೇಸ್ಡ್ ರಿಲೇಶನ್ಶಿಪ್ ಅಂತ ಹೇಳ್ತೀವಲ್ಲ, ಅದನ್ನ ಡೆವಲಪ್ ಮಾಡ್ಕೊಳ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ಏನಾಗುತ್ತೆ, ಈ ಬಾಂಧವ್ಯಗಳು ಬೆಳೀತಾ ಬಂದಾಗ ಅದು ನನ್ನ ಗುರುತಿಸ್ತಾ ಇರೋ ಅನ್ನೋ ಒಂದು ಕೃತಜ್ಞತೆ ಏನಾಗುತ್ತೆ, ಕನ್ವರ್ಷನ್ ತಗೊಂಡ್ಬಿಟ್ಟು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಪಾರ್ಥಗಳ ಸಂಬಂಧ ಮಾಡಿ. ಇದ್ರ ಬಗ್ಗೆ ನಾನು ದೇಹದ ಬಗ್ಗೆನೂ ನಾನು ಒಂದು ಪೋಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಆ ಮಕ್ಕಳಿಗೆ ಸೂಕ್ತ ಕಾಲದಲ್ಲಿ ನೀ ಹಿಂಗ್ ಬೆಳೀತಾ ಇದ್ಯಾ, ದೀಸ್ ಆರ್ ಆಲ್ ದಿ ರೆಸ್ಪಾನ್ಸಸ್ ಮಾಡ್ಕೊಟ್ರೆ. ಮತ್ತೊಂದು ಕರೆ ನೋಡೋಣ, ಹುಬ್ಬಳ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಾವು ಇಲ್ಲಿ ಹುಬ್ಳಿಯಿಂದ ಬಸವರಾಜ್ ಅಂಗಡಿ ಅಂತ ಮಾತಾಡೋದು ಸರ್. ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಈಗ ನಮ್ಗೆ 2 ಜನ ಹೆಣ್ಮಕ್ಳು ಸರ್. ನಾವು ಬೆಳಗ್ಗೆ 8ರಿಂದ 10 ಗಂಟೆ ಮಟ್ಟ ಡ್ಯೂಟಿಗೆ ಹೋಗಿ ರಾತ್ರಿ 10 ಗಂಟೆ ಆಗುತ್ತೆ ಮನೆಗೆ ಬರ್ಲಿಕ್ಕೆ. ನಮ್ಮ ಮನೇಲಿ ಮಿಸಸ್ ಪ್ರೈಮರಿ ಸೆಕ್ಷನ್ ಅಲ್ಲಿ 2ನೇ 3ನೇ ಕಲ್ತಿದ್ದಾರೆ. ಹಿಂಗಾಗಿ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡೋರು ಇಲ್ದಂಗಾಗಿ, ಮನ್ಯಾಗ ಗೈಡ್ ಮಾಡೋರು ಯಾರು ಇಲ್ದಂಗಾಗಿ ಸರಿಯಾಗಿ ಬಿಲ್ಡಪ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ. ಇಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನೀವು ಬೆಳಗ್ಗೆ ಹೋಗಿ ರಾತ್ರಿ 10 ಗಂಟೆಗೆ ಬರ್ತೀರಾ ಅಂತಾನು ಹೇಳಿದ್ದೀರಾ. ಕ್ವಾಲಿಟಿ ಸಮಯದ ಅಭಾವ ಮಕ್ಕಳಿಗಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಆದರೆ ಇಲ್ಲಿ ನಿಮ್ಮ ಪಾತ್ರನ ಕೂಡ ತಾಯಿ ಅದನ್ನು ಸರಿದೂಗಿಸ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ನಾನು ಎಲ್ಲರ ಥರ ಇರೋ ವ್ಯಕ್ತಿ, ನನಗೇನೋ ಕೊರತೆ ಇದೆ ಅನ್ನೋದನ್ನು ಕಳಿಸ್ದೇ ಇರೋಂಗೆ ನೀವಿಬ್ಬರು ಆ ಮಕ್ಕಳ ಜೊತೆ ಪರಸ್ಪರ ಮಾತುಕತೆ ನಡೆಸಿದ್ರೆ ಖಂಡಿತ ಆ ಮಕ್ಕಳು
ಹೆಣ್ಮಕ್ಳಾಗಿರೋದ್ರಿಂದ ಇನ್ನು ವಿಶೇಷವಾಗಿ ಬಹಳ ಉಪಯುಕ್ತವಾಗಿ ಬೆಳೀತಾರೆ ಅಂತ ಹೇಳಿದ್ರೆ ನನಗೆ ಅತಿಶಯ ಇಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಇರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಕ್ಕ ಸಮಯದೊಂದಿಗೆ ಹೆಣ್ಮಕ್ಳ ಜೊತೆ ಅದರಲ್ಲೂ ತಂದೆಯಾಗಿ ನೀವು ಹೆಚ್ಚಿನ ಪಾತ್ರ ವಹಿಸಿದ್ರೆ ಖಂಡಿತ ಹೆಣ್ಮಕ್ಳ ಭವಿಷ್ಯ ಸುಗಮವಾಗಿರುತ್ತೆ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನಾನು ಕುಪ್ಪಳಿಯಿಂದ ಸುಧೀರ್ ಅಂತ. ಸುಧೀರ್ ಅವರ ಪ್ರಶ್ನೆ ಕೇಳಿ. ಸರ್, ಈಗ ನಾವು ಈ ಸ್ಟೂಡೆಂಟ್ಗೆ ಎಲ್ಲ 3.5 ವರ್ಷಕ್ಕೆ LKG ಅಂತ ಹಾಕ್ಬಿಡ್ತೀವಲ್ಲ, ಈಗ ಆದ ತಕ್ಷಣ ಅವ್ರಿಗೆ ಸ್ಕೂಲ್ನಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡ್ತಾ ಇರ್ತಾರೆ. ಈಗ ಯಾವ್ದಾರ ಇದು ಅಲ್ಲಿ ABCD ಎಕ್ದಮ್ ಫಾಸ್ಟ್ ಆಗಿ ಈಗ ಎಲ್ಲ ಮೂವ್ ಮಾಡ್ತಾ ಇರ್ತಾರೆ. ಮಕ್ಳಿಗೆ ಅದ್ರ ಮೇಲಿಂದ ಮನೆಗೆ ಬಂದ ತಕ್ಷಣ ಏನಿಲ್ಲ ನಾನು ಹೋಮ್ವರ್ಕ್ ಮಾಡ್ಬೇಕು ಪಾಪ, ನಾನು ಬರೀದ್ ನಾನು ಜಾಸ್ತಿ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಹಿಂಗಂದ ತಕ್ಷಣ ಮನೇಲಿ ಅವ್ರಿಗೆ ಏನು ಟೈಮೇ ಸಿಗಂಗಿಲ್ಲ. ಸೊ ಇದ್ರ ಮೇಲಿಂದ ಜಾಸ್ತಿ ಹೋಮ್ವರ್ಕ್ ಅಥವಾ ಈ ತರದಿಂದ ಇದು ಆದ್ಮೇಲೆ ಆ ಮಕ್ಳ ಮೇಲೆ ಯಾವ ತರ ಪರಿಣಾಮ ಏನು ಬೀರುತ್ತಾ ತಿಳಿಸ್ತಾರೆ ಸರ್? ಖಂಡಿತ ಬಿಡುತ್ತೆ. ಸೊ ಇದಕ್ಕೆ ನಾನು ಹೇಳೋದು ಇಷ್ಟಪಡೋದು ಅಂದರೆ, ದಯವಿಟ್ಟು ನೀವು ಮಕ್ಕಳಿಗೆ ಇಂಪೋಸ್ ಅಂದರೆ ಹೀಗೆ ಇರು ಹೀಗೆ ಮಾಡು ಅಂತ ಹೇಳ್ತಾ ಹೋದರೆ ಮಕ್ಕಳಿಗೆ ಗೊಂದಲಗಳು ಸೃಷ್ಟಿಯಾಗುತ್ತೆ ಆ ಹದಿವಯಸ್ಸಿನ ಹೇಳೋ ಮಕ್ಕಳಿಗೆ. ಅದರ ಬದಲು ನಿನ್ಗೇನು ಬೇಕಪ್ಪ ಅಂತ ಒಂದಿನ ಅನೌಪಚಾರಿಕವಾಗಿ ಮಾಮೂಲಾಗಿ ಮಾತಾಡ್ತಾ ಇರೋ ಕೇಳಿದ್ರೆ ಆವಾಗ ನಿಮ್ಮ ಸೂಕ್ಷ್ಮ ಕೇಳುವಿಕೆಯಿಂದ ಮಕ್ಕಳಿಗೆ ಇದು ಬೇಕು ಅಂತ ನಿಮಗೂ ಗೊತ್ತಾಗುತ್ತೆ. ಆವಾಗ ಅವರ ಹಾದಿನ ಅಥವಾ ಆಲೋಚನೆಗಳನ್ನು ಉತ್ತಮ ಮಟ್ಟದಲ್ಲಿ ಕರ್ಕೊಂಡು ಹೋಗೋಕ್ಕೂ ಆಗುತ್ತೆ, ತೊಡಗಿಸ್ಕೊಂತಾರೆ ಮಕ್ಕಳು. ಈ ವಿಷಯದಲ್ಲಿ ನೀವು ಸ್ವಲ್ಪ ನಿಗಾ ವಹಿಸಬೇಕು ಅಂತ ಹೇಳಿದ್ರು ತಪ್ಪಿಲ್ಲ. ಆದ್ರೆ CID ತರ ಅಲ್ಲ, ಆದ್ರೆ ಉತ್ತೇಜನ ಮಾಡೋರ್ ತರ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಸರ್, ಈಗ ಮಕ್ಕಳು ವಯಸ್ಸಿಗೆ ಬಂದ್ಮೇಗ 18 ವರ್ಷಕ್ಕೆ ಬಂದ್ಮೇಗ ಅಥವಾ 16-18 ವರ್ಷಕ್ಕೆ ಬಂದಾಗ ತಮ್ಮದೇ ಆದ ಒಂದು ಸಿದ್ಧಾಂತದಲ್ಲಿ ತಮ್ಮದೇ ಆದ ಒಂದು ಮಾರ್ಗದಲ್ಲಿ ಬದುಕಬೇಕಂತ ಇಷ್ಟಪಡ್ತಾರ. ಅವಾಗ ಸಮಾಜ ಬಾಹಿರವಾಗಿರ್ಬೋದು, ಸಮಾಜಿಗೆ ಬೇಡಾದನು ಇರ್ಬೋದು, ಆದ್ರೆ ಆ ಮಗುಗೆ ಅದು ವಿಷಯ ಬೇಕಾಗಿರ್ತದೆ. ಆದ್ರ ಸಮಾಜ ಅದನ್ನ ಬಹಿಷ್ಕರಿಸುತ್ತೆ, ಬೇಡ ಅಂತ ಹೇಳ್ತಾ ಇದೆ. ಅಂತ ಹೊತ್ತಿನಾಗ ಆ ಮಕ್ಕಳಿಗೆ ಯಾವ ರೀತಿಯನ್ನ ಪೋಷಣೆ ಕೊಡ್ಬೇಕು ಅಥವಾ ಯಾವ್ದೇ ರೀತಿ ಅವ್ನು ಒಳ್ಳೆ ಮಾರ್ಗ ಕೊಟ್ಟು ಅವ್ರ ದಾರಿ ತರಬೇಕಾಗುತ್ತೆ? ನಿಲ್ಕುಮಾರ್ ಅವರೇ ಒಳ್ಳೆ ಪ್ರಶ್ನೆ ಕೇಳಿದಿರಿ, ಉತ್ತರ ನೀಡ್ತಾರೆ. ಸೊ ಇದಕ್ಕೆ ಉತ್ತರ ಅಂದ್ರೆ, ಮಕ್ಕಳಿಗೆ ಇದು ಒಳ್ಳೇದು ಇದು ಕೆಟ್ಟದ್ದು ಅನ್ನೋದನ್ನ ನಾವು ನೇರವಾಗಿ ಹೇಳೋ ಬದಲು ನಮ್ಮ ನಡವಳಿಕೆಗಳಿಂದ ಹೀಗಿದ್ರೆ ನಾನು ಎಲ್ಲರೂ ಗುರುತಿಸ್ತಾರೆ, ಹೀಗಿದ್ರೆ ನನಗೆ ಸರಿಗೆ ಬರಲ್ಲ, ಒಳ್ಳೇದಾಗಲ್ಲ ಅನ್ನೋದನ್ನ ನಾವು ನೀ ಯಾಕೆ ಹಿಂಗೆ ಮಾಡ್ತಾ ಇದ್ದೀಯ ಅಂತ ಕೇಳಿದ್ರೆ ಅವರಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ವ್ಯಕ್ತಿತ್ವ ಗುರುತಿಸುವಿಕೆ ಅನ್ನೋದನ್ನು ಅವ್ರಿಗೆ ಕಾಳಜಿ ಇರುತ್ತೆ ಮತ್ತು ಕ್ರೇಜ್ ಇರುತ್ತೆ. ಅವಾಗ ಅವ್ರೇನು ಮಾಡ್ತಾರೆ, ಎಲ್ಲಿ ಅವರ ಹೆಚ್ಚು ಜನಕ್ಕೆ ಪರಿಚಯ ಅಥವಾ ಅವರೊಂದು ನಾನು ಇಲ್ಲಿದ್ದೀನಿ ಅಂತ ಅನಿಸುತ್ತೋ ಅವಾಗ ಅವರು ಒಳ್ಳೇದು ಕೆಟ್ಟದನ್ನು ನೋಡಲ್ಲ, ಇಲ್ಲಿ ನಾನು ಗುರುತಿಸ್ತಾರಲ್ಲ ಅದಕ್ಕೆ ಮಾತ್ರ ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಪೋಷಕರ ಪಾತ್ರ ಇಲ್ಲಿ ಬಹಳ ಇಷ್ಟ ಇದೆ. 15 ವರ್ಷ 18 ವರ್ಷ ಆದಮೇಲೆ ನೀ ಇದಾಗಿದೆಯಾ ನೀನು ಪಡಗೆ ನೋಡ್ಕೊ ಅನ್ನೋದಾಗಲಿ, ನೀ ಹಿಂಗೆ ಮಾಡು ಅನ್ನೋದಾಗಲಿ ಹೇಳೋದು ಬಿಟ್ಟು ನಾನು ಹಿಂಗೆ ಮಾಡಿದ್ರೆ ನನಗೆ ಒಳ್ಳೇದಾಗತ್ತಲ್ವ ಅನ್ನೋ ಯೋಚನೆ ಬರೋ ಹಾಗೆ ತಾವು ನಮ್ಮ ಮಕ್ಕಳ ಜೊತೆ, ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ಸಮಯನ ನೀವು ನಿಮ್ಮ ಮಕ್ಕಳ ಜೊತೆ ಇದು ಮಾಡಬೇಡ, ಹಿಂಗೆ ಯಾಕೆ ಮಾಡ್ತೀಯಾ ಅಂತ ಹೇಳೋ ಬದಲು ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತ ನಮ್ಮ ನಡವಳಿಕೆ ಮೂಲಕ ಆ ಮಕ್ಕಳ ಜೊತೆ ಯಾವುದೇ ವಯಸ್ಸಿರಲಿ ಹಿಂಗೆ ಮಾಡು ಅಂತ ಹೇಳೋದು ಸಹಜ. ಆದ್ರೂ ನಾನಿಲ್ಲಿ ಏನು ಒತ್ತಾಸೆ ಕೊಡ್ತೀನಿ ಅಂದರೆ, ನೀನು ಯಾಕಪ್ಪ ಹೀಗೆ ಮಾಡಬಾರ್ದು, ನೀ ಎಲ್ಲ ಮಾಡ್ತಾ ಇದೆಯಾ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಒಂದು ಅಪ್ರಿಸಿಯೇಷನ್ ಅನ್ನೋ ಪದ ನಾನು ಉಪಯೋಗಿಸಿದ್ರೆ ಅವಾಗ ಖಂಡಿತ ಮಕ್ಕಳು ಅಭಿನಂದಿಸಬೇಕು ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರು ಅನ್ನೋದನ್ನ ತಾವು ಹೇಳಿದಿರಿ. ಮತ್ತೊಂದು ಕರೆ ನೋಡೋಣ. ಹಲೋ ನಮಸ್ಕಾರ. ನಮಸ್ತೆ ಸರ್, ನಾವು ಭದ್ರಾವತಿಯಿಂದ ಜಾನ್ಸನ್ ಅಂತ ಹೇಳಿ. ಜಾನ್ಸನ್ ಅವರ ಪ್ರಶ್ನೆ. ನನ್ನ ಪ್ರಶ್ನೆ ಏನಂದ್ರೆ ಮೂರು ಪ್ರಶ್ನೆ ಇದೆ. ಅದು ಕಾಲೇಜ್ ಲೆವೆಲ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರದೊಂದು ಜೀವನದ ಟರ್ನಿಂಗ್ ಪಾಯಿಂಟ್ ಆಗ್ತದೆ. ಆ ಟೈಮ್ ಅಲ್ಲಿ ಕೆಲವು ಇವರು ಮನೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಅಂದ್ರೆ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತಗೋಬೇಕು, ಅದ್ರ ಪ್ರಮೋಷನ್ಸ್ ಅದ್ರ ಬಗ್ಗೆ ಅವರು ಒಂದೊಂದು ಹೇಳ್ತಾರೆ, ಇವ್ರಿಗೆ ಅದು ಇಷ್ಟ ಇರೋದಿಲ್ಲ. ಇಂಥ ಟೈಮ್ ಅಲ್ಲಿ ಆಯಾ ಕಾಲೇಜಿನ ಎಕ್ಸ್ಪೀರಿಯನ್ಸ್ಡ್ ಮತ್ತೆ ವಯಸ್ಸಾದ ಕಾಲೇಜ್ ಲೆಕ್ಚರ್ಸ್ ಅವ್ರ ಹತ್ರ ಆಪ್ತ ಸಲಹೆ ತಗೊಂಡ್ರೆ ಚೆನ್ನಾಗಿರ್ತದಲ್ಲ, ಆಯಾ ಊರಲ್ಲಿ ಆಯಾ ಕಾಲೇಜುಗಳಲ್ಲಿ ಅಂತ. ಅವ್ರು ಯಾಕೆ ಮನಸ್ಸು ಮಾಡಬಾರ್ದು, ಮಾಡಿದ್ರೆ ಒಳ್ಳೇದಲ್ವಾ ಅನ್ನೋದ್ರ ಬಗ್ಗೆ ಒಂದು. ಇನ್ನೊಂದು ಸಿಗ್ಮೆಂಟ್ ಫ್ರಾಯ್ಡ್ ಅವರ ಒಂದು ಪ್ರಿನ್ಸಿಪಲ್ಸ್ ಪ್ರಕಾರ ಆಪ್ತ ಸಲಹೆ ಪರ್ಸನಲ್ ಕೌನ್ಸಿಲಿಂಗ್ 40% ಸೈಕ್ಯಾಟ್ರಿಸ್ಟ್ ಅದು ಮೆಡಿಸಿನ್ಸ್ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಆ ರೀತಿಯಲ್ಲಿ ಆದಾಗ ಯಾರೇ ಪೇರೆಂಟ್ಸ್ ಆಗಲಿ ಅವ್ರ ರಿಲೇಷನ್ಸ್ ಆಗಲಿ ಕೆಲವು ಟೈಮ್ ಕೌನ್ಸಿಲಿಂಗ್ ಕೊಟ್ಟಾಗ ನೀವೇನ್ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಇದಂತದ ಖಿನ್ನತೆ ಮತ್ತೆ ಜಠರದ ಹುಣ್ಣು ಈ ತರ ಏನೇನು ವ್ಯಾಧಿಗಳಿದೆಯಲ್ಲ, ಅದು 50 to 80% ಸಾಲ್ವ್ ಆಗೋದು ಉಂಟು ಅದರಲ್ಲಿ. ಅದು ಈಗ ಮಾನಸಿಕ ಒತ್ತಡ ಕೂಡ ಪ್ರತಿ ಸುಮಾರೊಂದು ರೋಗಕ್ಕೆಲ್ಲ ಕಾರಣವಾಗುತ್ತೆ ಅಂತ ಕಂಡು ಹಿಡಿದಿದ್ದಾರೆ. ಅದು ನಿಜ ಕೂಡ ಅದು. ಆಮೇಲೆ
ಇನ್ನೊಂದು ಅದನ್ನ ಕೌನ್ಸಿಲಿಂಗ್ ಮಾಡೋದು ಕೆಲವು ಟೈಮ್ ಅಲ್ಲಿ ರಿಲೇಟಿವ್ಸ್ ಆಗಿಲ್ಲ ಅಂದ್ರೆ ಸೈಕಾಟ್ರಿಕ್ ಡಾಕ್ಟರ್ ಹತ್ರ ಹೋಗಿ ಇದನ್ನ ಮಾಡ್ಬೋದು. ಅವರು ಕೂಡ ಜನರಲ್ ಕೌನ್ಸಿಲಿಂಗ್ ಕೂಡ ಕೊಡ್ತಾರೆ. ನಿಮ್ಮ ಅನಿಸಿಕೆಗಳನ್ನು ಸಹ ಪ್ರಶ್ನೆಗಳಲ್ಲೇ ಉತ್ತರವನ್ನು ಸಹ ನೀವು ಅರ್ಧ ನೀಡಿದ್ದೀರಿ. ಅನೇಕ ಕಡೆ ಆರ್ಫನೇಜಸ್ ಇದೆ. ಆರ್ಫನೇಜಸ್ ಅಲ್ಲಿ ತಂದೆ ತಾಯಿಗಳು ಇರೋದಿಲ್ಲ. ಇಂಥ ಜಾಗದಲ್ಲಿ ಆ ಮೇಷ್ಟ್ರುಗಳು ಕೂಡ ಕೆಲವು ರೀತಿಯ ಸ್ಪೆಷಲ್ ಕೌನ್ಸಿಲ್ ಅನ್ನ ಈ ಮಕ್ಕಳಿಗೆ ಕೊಡ್ಬೇಕು. ಮುಂದೆ ಬೆಳೆಯೋ ಮಕ್ಕಳಿವ್ರು, ಅವರೆಲ್ಲ ಎಷ್ಟೋ ಪ್ರತಿಭಾವಂತರು ಕೂಡ ಇರ್ತಾರೆ. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದಿರಿ ಜಾನ್ಸನ್ ಅವರೇ. ಅದ್ರ ಬಗ್ಗೆ ನೀವು ಸಲಹೆ ಕೊಟ್ರೆ ಒಳ್ಳೇದು. ಖಂಡಿತ ಜಾನ್ಸನ್ ಅವರೇ, ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನನ್ನ ಧಾವಂತ ಆತಂಕನ ಜಾನ್ಸನ್ ನಿಮ್ಮ ಪ್ರಶ್ನೆ ಕೇಳೋ ಮೂಲಕನೇ ಉತ್ತರಗಳನ್ನು ಹೇಳ್ಬಿಟ್ಟಿದ್ದೀರಾ. ಆದರೆ ನಾನಿಲ್ಲಿ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಯಾವ ಕೋರ್ಸ್ ತೊಗೋಬೇಕು, ಈ ಕಾಲೇಜಲ್ಲಿ ಗೈಡೆನ್ಸು, ಇದು ಎಲ್ಲನೂ ಈಗ ಹೆಚ್ಚಾಗಿ ಬರ್ತಾ ಇದೆ. ಆದರೆ ಇದೆಲ್ಲ ವಾತಾವರಣವನ್ನು ಜಾನ್ಸನ್ ಅವ್ರಿಗೆ ಮಕ್ಕಳೇನ ಇದ್ದಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ನೀನು ಇದು ಮಾಡ್ಬೋದು ಎರಡು ನಿನಗೆ ಆಪ್ಷನ್ಸ್ ಬಂದಾಗ, ನೋಡಪ್ಪ ಇದರಲ್ಲಿ ನೀನು ಉತ್ತಮ ಆಗಿದೆಯಾ, ನಿನಗೆ ಅದಕ್ಕಿಂತ ಉತ್ತಮವಾದ ಬೇರೆ ದಾರಿ ಇದೆ ಅಂದರೆ ನಾವು ನಿನ್ನ ಜೊತೆ ಇದ್ದೀವಿ ಅನ್ನೋ ಒಂದು ನಂಬಿಕೆ ಆ ಮಕ್ಕಳಲ್ಲಿ ನಾವು ಬೆಳೆಸಿದ್ರೆ ಯಾವ ಕೌನ್ಸಿಲಿಂಗು ಅಗತ್ಯವಿಲ್ಲ. ಇನ್ನು ಎರಡನೇ ಪ್ರಶ್ನೆಗೆ ಬಂದಾಗ ಗುರುತಿಸುವಿಕೆ, ಹೌದು ನೀವು ಗುರುತಿಸ್ಬೇಕು. ಆಮೇಲೆ ಇನ್ನೊಂದು ಆರ್ಫನೇಜಸ್ ಬಗ್ಗೆ ಹೇಳಿದ್ರೆ, ಆರ್ಫನೇಜಸ್ನಲ್ಲಿ ಈಗ ಹೆಚ್ಚಿನ ಅಂಶ ಏನಾಗ್ತಾ ಇದೆ, ಆರ್ಫನೇಜ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಧೋರಣೆ ಹೆಚ್ಚಾಗ್ತಾ ಇದೆ ಹೊರತು ತಾವೇನು ಮಾಡಬೇಕು ಅನ್ನೋ ಕೆಲವು ಮುಖ್ಯವಾದ ಅಂಶಗಳನ್ನು ಕೆಲವು ಕಡೆ ಮರಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು ನನ್ನ ಪ್ರಾರ್ಥನೆ ಏನಂದರೆ, ಈ ಮಾಧ್ಯಮದ ಮೂಲಕ ದಯವಿಟ್ಟು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಬದಲು ನನ್ನ ತೃಪ್ತಿಗೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ಅನಾಥ ಅನ್ನೋ ಪ್ರಜ್ಞೆ ಯಾವ ಮಕ್ಕಳಿಗೂ ಬರಲ್ಲ, ಯಾವ ಹದಿವಯಸ್ಸಿನ ವ್ಯಕ್ತಿಗಳಿಗೂ ಬರಲ್ಲ ಅನ್ನೋದನ್ನ ಹೇಳ್ತೀನಿ. ಮತ್ತೊಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಪಾರ್ವತಿ ಅಂತ. ಪಾರ್ವತಿ ಅವರೇ, ಪ್ರಶ್ನೆಗೆ ಬನ್ನಿ ನೇರವಾಗಿ. ನಾನು ಮೈಸೂರಿಂದ ಮಾತಾಡ್ತಿರೋದು. ನನ್ನ ಮಗಳು, ನನ್ಗಿಬ್ರು ಹೆಣ್ಮಕ್ಳು. ನನ್ನ ಎರಡನೇ ಮಗಳು 9ನೇ ತರಗತಿಲಿ ಓದ್ತಾ ಇದ್ದಾಳೆ. ಅವಳು ಓದ್ನಲ್ಲೂ ಸಾಕಷ್ಟು ಇದಾಗಿದ್ದಾಳೆ ಅಂದ್ರೆ ಚೆನ್ನಾಗಿ ಓದ್ತಾ ಇದ್ದಾಳ? ಪರವಾಗಿಲ್ಲ, ಬ್ರಿಲಿಯಂಟ್ ಆಗಿದ್ದಾಳೆ. ಆದ್ರೆ ಓದ್ಕಿನ್ನ ಹೆಚ್ಚಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಆಸಕ್ತಿ ತೋರಿಸ್ತಾಳೆ. ಅಂದ್ರೆ ಸಂಗೀತ, ನೃತ್ಯ, ಆ ತರದ್ರಲ್ಲೆಲ್ಲ ತುಂಬಾ ಆಸಕ್ತಿ ತೋರಿಸ್ತಾಳೆ. ಹಾಗಾಗಿ ನಮ್ಮ ಪಾತ್ರ ಎಷ್ಟು ಇದು ನಾವು ಓದ್ ಬಗ್ಗೆ ಅವಳಿಗೆ ಜಾಸ್ತಿ ಓದು ಅಂತ ಇನ್ಸಿಸ್ಟ್ ಮಾಡ್ಬೇಕಾ, ಅಥವಾ ಅವಳು ಬೇರೆ ಯಾವ ಇದ್ರಲ್ಲಿ ಇರ್ತಾಳೋ ಅದ್ರಲ್ಲಿ ನಾವು ಅವಳಿಗೆ ಎನ್ಕರೇಜ್ಮೆಂಟ್ ಕೊಡ್ಬೇಕಾ? ಸರಿ ಪಾರ್ವತಿ ಅವರೇ, ತಾವು ಒಳ್ಳೆ ಪ್ರಶ್ನೆ ಏನ್ ಎತ್ತಿದ್ದೀರಿ. ಶಿವಸುಬ್ರಹ್ಮಣ್ಯ ಅವರು ಏನ್ ಹೇಳ್ತಾರೆ ಕೇಳೋಣ. ತಮ್ಮ ಪ್ರಶ್ನೆ ಬಹಳ ಧನ್ಯವಾದ ಆಯಿತು. ಇದು ಪಾರ್ವತಿ ಅವ್ರ ಪ್ರಶ್ನೆ ಮಾತ್ರ ಅಲ್ಲ, ಬಹುತೇಕ ಸಾವಿರಾರು ತಾಯಂದಿರ ಪ್ರಶ್ನೆ ಆಗಿದೆ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಧನ್ಯವಾದ, ಅಷ್ಟು ಜನ ರೆಪ್ರೆಸೆಂಟ್ ಮಾಡಿದ್ದೀರಾ. ಇಲ್ಲಿ ನಾನು ಎಷ್ಟೇ ಹೇಳೋದು, ಆ ಮಗಳಿಗೆ ಎರಡೂ ಕ್ಷೇತ್ರಗಳಲ್ಲೂ ಆಸಕ್ತಿ ಇದೆ. ಆದರೆ ವಿಶೇಷವಾಗಿ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೆಲ್ಲ ಆಸಕ್ತಿ ಇದೆಯಲ್ಲ, ಓದಿಗೆ ಭಂಗ ಎಲ್ಲಾಗುತ್ತೋ ಅನ್ನೋ ನಿಮ್ಮ ಆತಂಕ ಆ ಮಗು ಮೇಲೆ ಒತ್ತಡ ಹೇರೋಂಗೆ ಅಥವಾ ಕಾಳಜಿ ಬರೋ ಹಂಗೆ ಮಾಡುತ್ತೆ. ದಯಮಾಡಿ ನಾ ಇಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಗು ಎರಡು ಕ್ಷೇತ್ರಗಳಲ್ಲೂ ಆಕೆಗೆ ಆತ್ಮವಿಶ್ವಾಸ ಇದೆ. ಅದನ್ನು ನೀವು ಒಂದು ತಾಯಿಯ ಕೊಟ್ಟಿದ್ದೀರಾ ಅಂತ ಹೇಳೋಕ್ಕೂ ನಂಗೆ ಸಂತೋಷ ಆಗುತ್ತೆ. ಕಾಳಜಿನ ಬಿಟ್ಟು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಅಥವಾ ಪರಸ್ಪರ ಮಾತಾಡೋದ್ರಲ್ಲಿರ್ಬೋದು ಆ ಮಗುನ ನೀವು ಉತ್ತೇಜನ ಮಾಡಿದ್ರೆ ಖಂಡಿತ ವಿದ್ಯೆನಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಮಿಗಿಲಾಗಿ ಆ ಮಗು ಸಾಧಿಸುತ್ತೆ ಅಂತ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಪ್ರಶ್ನೆಗೆ ಧನ್ಯವಾದ. ಶಿವಸುಬ್ರಹ್ಮಣ್ಯ ಅವರೇ, ತಮ್ಮ ಒಂದು ಪರಿಚಯ ಪತ್ರವನ್ನು ಗಮನಿಸಿದಾಗ ತಮ್ಮ ಹತ್ರ ಬಂದಿರೋ ಹೆಚ್ಚು ಸಮಸ್ಯೆಗಳು ವೈವಾಹಿಕ ಸಂಬಂಧಕ್ಕೆ ಬಂದಿರುವಂಥದ್ದು. ಯಾಕೆ ಇದು ಹೆಚ್ಚು ಅಂತ ಅನ್ಸುತ್ತೆ? ಈ ವೈವಾಹಿಕ ಸಂಬಂಧಗಳು ಅಂತ ಹೇಳಿದಾಗ ಇಲ್ಲಿ ನಾನು ಮೂಲವಾಗಿ ಮತ್ತೆ ಬರೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ದೈಹಿಕವಾದ ಒಂದು ಅವೇರ್ನೆಸ್ ಅನ್ನೋದು ಗಂಡಿಗಾಗ್ಲಿ ಅಥವಾ ಹೆಣ್ಣಿಗಾಗ್ಲಿ ಇಲ್ಲ ಅಂತ ಹೇಳೋದ್ರಲ್ಲಿ ಏನು ಅತಿಶಯೋಕ್ತಿ ಅಲ್ಲ. ಆದರೆ ಒಂದೇ ಒಂದು ವಿಷಾದ ಏನು ಅಂದರೆ, ನನಗೆ ಎಲ್ಲ ಗೊತ್ತು ಅನ್ನೋ ಅನಿಸಿಕೆ ಅಂತಿದೆಯಲ್ಲ, ಅಸಂಪ್ಷನ್, ಅದು ಮಾತ್ರ 400 ಪಟ್ಟು ಹೆಚ್ಚಾಗೇ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ. ಹೀಗಾಗಿ ಅದೊಂಥರ ಜಂಜಾಟ ಆಗಿದೆ. ಜಂಜಾಟ ಖಂಡಿತ ಬರುತ್ತೆ. ಯಾತಕ್ಕೆ ಬರುತ್ತೆ ಅಂದರೆ, ನಾನು ಅನ್ಕೊಂಡಿರೋದೊಂದು ವಾಸ್ತವದಲ್ಲಿ ನಾನಿದು, ಮುಂಚೆ ನಾನಿದು ಅಂತ ನಮಗೆ ಗೊತ್ತಾಗೋದ್ರೆ ಅಲ್ಲೇನು ಸಮಸ್ಯೆ ಇರಲ್ಲ. ಸೊ ಇಲ್ಲಿ ನಾನು ದಂಪತಿಗಳಿಗೆ ಎಲ್ಲರಿಗೂ ಒಂದು ಕಾಳಜಿ ಕೇಳ್ಕೊಳ್ಳೋದು ಅಂದರೆ, ದಯವಿಟ್ಟು ನಿಮ್ಮ ಶರೀರನ ನೀವು ಗುರುತಿಸಿ ಗೌರವಿಸಿ. ಈ ಒಂಟಿತನ ಅನ್ನುವಂಥದ್ದು ಕಾಡುತ್ತಲ್ಲ, ಇದ್ರ ಬಗ್ಗೆ? ಒಂಟಿತನ ಅಂದರೆ ಇದು ನನ್ನಲ್ಲಿ ನನಗೆ ಆತ್ಮವಿಶ್ವಾಸ ಕುಗ್ತಾ ಇದೆಯೇ ಅಥವಾ ನನ್ನನ್ನು ನಾನು ಗುರುತಿಸ್ಕೋತಾ ಇದ್ದೀನಿ ಅನ್ನೋ ಪ್ರಶ್ನೆ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಲೂ ಬರುತ್ತೆ. ಹಾಗಾಗಿ ಇದು ಬರುತ್ತೆ ಅನ್ನುವಂಥದ್ದು. ಅನೇಕರು ಈ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸೊ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ಆತ್ಮಹತ್ಯೆ ಅನ್ನೋದ್ರೆ ನಾನು ಈ ಕ್ಷೇತ್ರಕ್ಕೆ ಬರೋಕ್ಕೆ ಮೂಲ ಅಂತ ಹೇಳಿದ್ರು ಏನು ತಪ್ಪಿಲ್ಲ. ಇಲ್ಲಿ ನಾ ಹೇಳ್ತೀನಿ, ಆತ್ಮಹತ್ಯೆ ಅನ್ನೋದು ನಾನು ಸಾಯ್ಬೇಕು ಅನ್ನೋ ಇಚ್ಛೆ ಅಲ್ಲ, ಅದು ಧ್ವನಿ ಇಲ್ಲದ ಚೀರುವಿಕೆ. ಆ ಚೀರುವಿಕೆ ಏನು ಅಂದರೆ,
ಸ್ವಲ್ಪ ನನ್ನ ಕಡೆ ಗಮನ ಕೊಡಿ, ಸ್ವಲ್ಪ ನನ್ನ ಕಡೆ ತಿರುಗಿ, ಸ್ವಲ್ಪ ನನ್ನ ಕೇಳಿಸ್ಕೊಳ್ಳಿ ಅಂತ ಕೂಗ್ತಾ ಇರ್ತಾರದು, ಅದು ಚೀರೋದು. ಸುತ್ತಮುತ್ತಲಿನಿರೋರು ಸ್ವಲ್ಪ ಸೂಕ್ಷ್ಮತೆ ಅನ್ನೋ ಕಿವಿನ ಇಟ್ಕೊಂಡ್ರೆ ಆತ್ಮಹತ್ಯೆಗಳನ್ನ ಖಂಡಿತ ನಾವು ನಿಲ್ಲಿಸ್ಬೋದು. ಅವ್ರಿಗೆ ಬೇಕಾಗಿದ್ದೇನಿಲ್ಲ, ಒಂದು ನಾನು ನಿನ್ನ ಜೊತೆಗಿದ್ದೀನಿ, ನಿಂಗೇನಾಗುತ್ತೆ ಹೇಳು, ಈ ಭಾವನೆನ ನಾವು ಅಕ್ತಿಲಿ ಮೂಡಿಸಿದ್ರೆ ಖಂಡಿತ ಆತ್ಮಹತ್ಯೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿವಸುಬ್ರಹ್ಮಣ್ಯ ಅವರೇ, ತಾವು ಆಪ್ತ ಸಲಹೆಯ ಮಹತ್ವ ಎಷ್ಟು, ಅದರ ಅಗತ್ಯ ಎಷ್ಟು, ಯಾಕಿದ ಅಗತ್ಯ ಇದೆ, ಒಂದು ರೀತಿ ಎಲ್ಲೋ ಒಂದು ಕಡೆ ಸಾಂತ್ವನ ನೀಡುವಂತಹ ಒಂದು ಭಾವನೆಯನ್ನು ನೀಡುವಂತಹ ಈ ಆಪ್ತ ಸಲಹೆಗಾರರಾಗಿ ತಾವು ಸಾಕಷ್ಟು ಕೆಲಸ ಮಾಡಿದ್ದೀರಿ. ಈ ನಿಟ್ಟಿನಲ್ಲಿ ತಮಗೆ ಮತ್ತಷ್ಟು ಶುಭವನ್ನು ಹಾರೈಸ್ತಾ ಒಳ್ಳೆಯ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ.